ಕಾಲೇಜ್ ಅಂದ್ರೆ ಏನ್ ನೆನಪಾಗತ್ತೆ? ಫ್ರೆಂಡ್ಶಿಪ್. ಆ ಫ್ರೆಂಡ್ಶಿಪ್ ಅಲ್ಲಿ ತಲೆಹರಟೆ, ಮಜಾ, ಫೈಟಿಂಗು, ಡ್ಯಾನ್ಸಿಂಗು, ತಿರುಗಾಟ, ಕಾಂಟ್ರವರ್ಸಿಗಳು, ಕಾಂಪೌಂಡ್, ಅದು ಇದು ಬೈಗುಳ ಅಲ್ವಾ? ನಮಸ್ಕಾರ ಕರ್ನಾಟಕ, ನಾನು ಪ್ರೀತಿ ಅಭಿಷೇಕ್ ತೀರ್ಥಹಳ್ಳಿ. ಇನ್ನೇ ನಮ್ ಕಾಲೇಜ್ ಮುಗಿತಾ ಬಂತು, ಅಲ್ಲ ಮುಗ್ದೇ ಹೋಯ್ತು. ಮನ್ಸೊಳಗೆ ಏನೋ ಒಂಥರ ಫೀಲಿಂಗು. ಕಾಲೇಜ್ ಜಾಯ್ನ್ ಆಗ್ಬೇಕಾದ್ರೆ ಮಕ್ಳು ತರ ಇದ್ದ ನಾವು ಇವಾಗ ಮಕ್ಳು ಮಾಡೋ ರೇಂಜ್ಗೆ ಬೆಳೆದ್ ಬಿಟ್ಟಿದೀವಿ. ಅಂದ್ರೆ ಆ ರೇಂಜಿಗೆ ಮೆಚುರಿಟಿ ಬಂದಿದೆ ಅಂತ ಅರ್ಥ. ಕ್ಲಾಸ್ ಬಂಕ್ ಮಾಡೋದಿಕ್ಕೊಂದ್ ನೆಪ, ಪ್ರೀತಿ ಮಾಡೋಕೊಂದ್ ನೆಪ, ಇದೆಲ್ಲದರ ನಡುವೆ ಮರೆಯೋದಿಕ್ಕೆ ಆಗದೆ ಇರುವಷ್ಟೊಂದು ಸ್ನೇಹ. ಸ್ನೇಹ ಅಂದ್ರೆ ಅವಳೆಲ್ಲ ಮಾರ್ರೆ ಫ್ರೆಂಡ್ಶಿಪ್ ಆಯ್ತಾ? ಈ ಫ್ರೆಂಡ್ಶಿಪ್ ಮಾಡೋಕೆ ನೆಪಾನೇ ಬೇಕಂತಿಲ್ಲ. ಚಾ ಕುಡಿಯೋಣ ಬಾ, ಊಟ ಮಾಡೋಣ ಬಾ, ಡ್ರಾಪ್ ಕೊಡು ಮಚ್ಚ, ಅಣ್ಣ ತಮ್ಮ, ಅದು ಇದು ಇವರೆಲ್ಲರೂ ನಮ್ ಫ್ರೆಂಡ್ಸ್ ಗಳೇ. ಹುಡುಗಿರ ಬಗ್ಗೆ ಗೊತ್ತಿಲ್ಲ, ನಾವು ಹುಡುಗರ ಹಂಗಲ್ಲ. ಒಂದ್ 2 ನಿಮಿಷ ಅವನ ಹತ್ರ ಮಾತಾಡಿದ್ರೆ ಆ ಬಡ್ಡಿ ಮಗ ನನ್ ಫ್ರೆಂಡೇ. ಇದಕ್ಕೆಲ್ಲ ನೆಪ ಬೇಕಂತಿಲ್ಲ. ಎಕ್ಸಾಮ್ ಹಾಲ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಗೆ ಆನ್ಸರ್ ಹೇಳ್ಕೊಟ್ಟ ಆ ಫ್ರೆಂಡ್ ಹೆಂಗ್ ತಾನೆ ಮರೆಯೋದು? ಕಾಲೇಜಿಗೆ ಹೋದಾಗ ಫಸ್ಟ್ ಟೈಮ್ ಮೀಟ್ ಆದ ಆ ದೋಸ್ತಿನ ಹೆಂಗ್ ತಾನೆ ಮರೆಯಕ್ಕಾಗತ್ತೆ? ಕಷ್ಟ ಅಂತ ಬಂದಾಗ ಜೊತೆ ಆದವನ್ನ ಮರೆಯಕ್ಕಾಗತ್ತ? ಹೆಲ್ಪ್ ಕೇಳಿದಾಗ ಬೆನ್ನೆಲ್ ಬಾಗ್ ನಿಂತವನು, ನಮ್ಮ ನೋವಿಗೆ ಕಾರಣನಾದವನ್ನ ನಾವು ಮರೆಯಕ್ಕಾಗತ್ತ ಹೇಳಿ? ಸದ್ಯಕ್ಕೆ ಇವಾಗ ಕಾಲೇಜ್ ಮುಗಿತಾ ಇದೆ. ಜೀವನದ ಒಂದು ಮೆಟ್ಲನ್ನ ದಾಟಿ ಇನ್ನೊಂದು ಮೆಟ್ಲಿಗೆ ಹತ್ತುವಂತಹ ಸಮಯ. ಬುದ್ಧಿ ಬಂದಿದೆ, ಮೆಚುರಿಟಿ ಲೆವೆಲ್ ಜಾಸ್ತಿ ಆಗಿದೆ, ಸಾವಿರಾರು ಡ್ರೀಮ್ ಗಳಿದಾವೆ, ಪ್ರಯತ್ನ ಮಾಡೋ ಏಜ್ ಕೂಡ. ನಾವು ಕ್ಲಾಸ್ ಅಲ್ಲಿ 40-50 ಜನ ಇದ್ರು, ಕೊನೆಗೆ ನಮ್ ಜೊತೆ ಫ್ರೆಂಡ್ ಆಗಿ ಉಳಿಯೋನು ಒಬ್ಬನು ಅಥವಾ ಇಬ್ರು. ಅಂದ್ರೆ ಎಲ್ರು ಕೂಡ ಅವ್ರವ್ರ ಜೀವನದಲ್ಲಿ ಖಂಡಿತವಾಗಿ ಬಿಸಿ ಆಗಿರ್ತಾರೆ. ಅವರು ನಮ್ ಜೊತೆ ಇರ್ಬೇಕು ಅಂತ ನಾವು ದೂರಂಗಿಲ್ಲ, ಇರ್ಲೇಬೇಕು ಅಂತ ಹಠನೂ ಮಾಡಂಗಿಲ್ಲ. ಯಾಕಂದ್ರೆ ನಾವು ಇಲ್ಲಿ ಬಿಸಿ ಇರ್ತೀವಲ್ಲ, ಅವ್ರ ಟೈಮ್ ಕೊಡಕ್ಕಾಗಲ್ಲ ಅಂತಲ್ಲ, ನಮಗೂ ಅವ್ರಿಗೆ ಟೈಮ್ ಕೊಡಕ್ ಆಗೋದೇ ಇಲ್ಲ. ಎಸ್, ಕಾಲೇಜ್ ಮುಗಿತಲ್ಲ. ಈ ಕಾಲೇಜ್ ಮುಗಿಬೇಕಾದ್ರೆ ಒಂದಿಷ್ಟು ಕಾಂಟ್ರವರ್ಸಿಗಳು ಸರ್ವೇ ಸಹಜ ಅಂತ ಹೇಳ್ಬೋದು. ಬಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದು ಮಾತುಕತೆ ಆದ್ರೆ ಎಲ್ಲವನ್ನೂ ಸಾಲ್ವ್ ಮಾಡಬಹುದು. ಈಗ ಮಾತ್ರ ಬಿಡ್ಬೇಕಾಗುತ್ತೆ ಅಷ್ಟೇ. ನಿಮ್ಗೆ ಅನ್ಸಿದ್ಯಾ ಮೊದ್ಲಿಗೆ ನಿಮ್ ಜೊತೆ ತುಂಬಾ ಕ್ಲೋಸ್ ಇದ್ದ ಫ್ರೆಂಡ್ ಇವಾಗ ನಿಮ್ ಜೊತೆ ಕೋಪನೋ ಅಥವಾ ದ್ವೇಷನೋ ಮಾಡ್ಕೊಂಡಿದ್ದಾನಲ್ವಾ? ಎಷ್ಟು ಚೆನ್ನಾಗಿತ್ತು ಆ ಸ್ನೇಹ, ಎಲ್ಲಿಲ್ಲದ ಪ್ರೀತಿ, ವಿವರಿಸಕ್ಕೆ ಆಗಲ್ಲ ಅದನ್ನ. ನಾವೊಂದು ಹೇಳ, ಇನ್ ಸ್ವಲ್ಪ ದಿನ ಕಳೆದ್ರೆ ಆ ಸ್ನೇಹನು ನಿಮ್ ನೋಡಕ್ಕೂ ಸಿಗಲ್ಲ. ಒಂದ್ ವೇಳೆ ನಿಮ್ ತಪ್ಪಿದ್ರೆ ನೀವೇ ಹೋಗಿ ಸಾರಿ. ಒಂದ್ ವೇಳೆ ಅವ್ರು ತಪ್ಪು ಅಂತಿದ್ರೆ ಅವ್ರನ್ನ ಅರ್ಥ ಮಾಡ್ಸೋಕೆ ಮಾತಾಡೋಕೆ ಟ್ರೈ ಮಾಡಿ. ಯಾಕಂದ್ರೆ ಅವ್ರ ಮನಸ್ಸು ತುಂಬಾ ಕೋಪ ಇಟ್ಕೊಂಡಿದ್ರು, ಮನಸ್ಸಲ್ಲಿ ಒಂದು ಮೂಲೆಯಲ್ಲಿ ತುಂಬಾನೇ ಪ್ರೀತಿ ಇಟ್ಕೊಂಡಿರ್ತಾರೆ ಮುಚ್ಚಿಟ್ಕೊಂಡು. ಎಸ್, ಹೇಳಕ್ ಒಂದು ವಿಷಯ ಮರ್ತೋದೆ. ನಮ್ ಕಾಲೇಜ್ ಏನೋ ಮುಗೀತು, ಬಟ್ ನಾಡ್ದು ಜುಲೈ 10ರಿಂದ ನಮ್ ಕಾಲೇಜ್ ಡೇ ಇದೆ. ನಾವೆಲ್ಲ ಆರ್ಟ್ ಸ್ಟೂಡೆಂಟ್ ಗಳು, ಆರ್ಟಿಸ್ಟ್ ಗಳು. ನಾವು ಮಾಡಿರೋ ಆರ್ಟ್ ವರ್ಕ್ ಗಳನ್ನ ಅವತ್ತು ನಾವು ಎಕ್ಸಿಬಿಷನ್ ಇಡ್ತಾ ಇದ್ದೀವಿ. ಲೊಕೇಶನ್ ಬಂದ್ಬಿಟ್ಟು ಮಂಗಳೂರಿನ ಕುದ್ರೋಳಿ ಹಳಕೆ ಹತ್ರ ಮಹಲಸ ಕಾಲೇಜ್ ಆಫ್ ವಿಜುವಲ್ ಆರ್ಟ್ಸ್. ಎಲ್ರು ತಪ್ಪದೆ ಬರ್ಬೇಕು ಆಯ್ತಾ? ನಾನು ಹಾಗಿದ್ರೆ ಹೋಗಿ ಬರ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಪ್ರೀತಿ ಹಂಚ್ತಾ ಇರಿ.